ರೀತಿಯ ಜವಾಬ್ದಾರಿ ಇರುವಂತಹದ್ದು ಪರಿಗಣಿಸಬೇಕಾಗಿದೆ. ಸ್ವಚ್ಛತೆ ಅನ್ನೋದು ಯಾವುದೇ ಒಂದು ನಮಗೆ ಯಾವುದೇ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ನಮ್ಮ ನ್ಯಾಯಾಂಗ ಇಲಾಖೆಯಿಂದಾಗಲಿ ಇದರ ಅರಿವು ನಿಮಗೆ ಬೇಕಾಗಿಲ್ಲ. ಯಾಕೆಂದ್ರೆ ಸ್ವಚ್ಛತೆ ಅನ್ನೋದು ನಮ್ಮ ದಿನನಿತ್ಯದ ಒಂದು ಅನುಗುಣವಾದ ನಮ್ಮಲ್ಲಿ ಇರಬೇಕಾದ ಒಂದು ಅಂಶ ಆಗಿರುತ್ತದೆ. ಈಗ ಹೇಗೆ ನಿಮ್ಮ ಮನೆಗಳಲ್ಲಿ ನೀವು ಎಷ್ಟು ಸ್ವಚ್ಛತೆ ಕಾಪಾಡ್ಕೊಳ್ತೀರಿ, ನಿಮ್ಮ ಅಡುಗೆ ಮನೆ ಆಗಲಿ ಅಥವಾ ನಿಮ್ಮ ಸ್ನಾನಗೃಹ ಆಗಲಿ ಅಥವಾ ನಿಮ್ಮ ಒಟ್ಟಾರೆ ಮನೆಯ ಸ್ವಚ್ಛತೆ ಹೇಗೆ ಕಾಪಾಡ್ಕೊಳ್ತೀರಿ, ಅದೇ ರೀತಿ ಅದೇ ಜವಾಬ್ದಾರಿಯನ್ನು ನಿಮ್ಮ ಹೊರಗಿನ ವಾತಾವರಣದಲ್ಲೂ ಇಟ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ನಮ್ಮ ಗೌರವಾನ್ವಿತ ಫಣೀಂದ್ರ ಸಾಹೇಬರು ನ್ಯಾಯಾಧೀಶರು ಬಂದಾಗ ವಸ್ತುಸ್ಥಿತಿ ಬಹಳ ಹಾಳಾಗಿತ್ತು, ಬಹಳ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರು. ಈ ರೀತಿ ಯಾಕಾಯ್ತು ಅಂತ ನಮ್ಮಲ್ಲೇ ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ಸ್ವಚ್ಛತೆ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಆಚೆ ಮಲಿನವಾದರೆ ಅವರ ಆರೋಗ್ಯ ಹೇಗೆ ಚೆನ್ನಾಗಿರುತ್ತದೆ ಅಂತ ಯೋಚನೆ ಮಾಡಿ. ನಂತರ ನಾವೇ ಆಸ್ಪತ್ರೆಗೆ ಹೋಗಿ ಅದರ ಖರ್ಚು ವೆಚ್ಚ ನೋಡ್ತೀವಿ, ಅದರ ಸಾಧಕ ಬಾಧಕ ಅನುಭವಿಸ್ತೀವಿ. ಆದ್ರಿಂದ ಪ್ರಮುಖವಾಗಿ ನಾವು ಗಮನಿಸಬೇಕಾದ ವಿಷಯ ಎಂದರೆ ಇದು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಆದ್ಯತೆ. ಹಾಗಾಗಿ ತಾವೆಲ್ಲರೂ ನಿಮ್ಮಲ್ಲೇ ನಿಮ್ಮ ಆತ್ಮ ಸಾಕ್ಷಿಯಿಂದ ಈ ದಿನ ಒಂದು ಪ್ರತಿಜ್ಞೆ ತೆಗೆದುಕೊಳ್ಳಿ. ನಮ್ಮ ಮನೆ ಹೇಗೆ ಸ್ವಚ್ಛ ಇಡ್ತೀವೋ ಹಾಗೆ ನಮ್ಮ ಪರಿಸರವನ್ನು ಸ್ವಚ್ಛ ಇಡ್ತೀವಿ, ಅದು ಬಹಳ ಮುಖ್ಯ ಅಂತ. ವಾತಾವರಣವನ್ನ ಪರಿಸರ, ಆ ಪರಿಸರದಲ್ಲಿ ಮಣ್ಣು, ಗಾಳಿ, ನೀರು ಮತ್ತು ಬೆಳಕು ಇವು ನಮಗೆ ಜೀವನ ಮಾಡಲಿಕ್ಕೆ ಅಗತ್ಯವಾಗಿ ಪ್ರಕೃತಿಕವಾಗಿ ಸಿಕ್ಕಿರ್ತಕ್ಕಂಥದ್ದು. ಈ ಪರಿಸರವನ್ನು ನಾವು ಮಾಲಿನ್ಯ ಮಾಡಿದ್ರೆ ಅದು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಪ್ರಾಣದ ಮೇಲೆ ದುಷ್ಪರಿಣಾಮನ ಬೀರುತ್ತೆ. ಅದರಿಂದ ನಾವು ಹಲವಾರು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಸುತ್ತಲಿನ ಪ್ರಕೃತಿಯನ್ನು ಹರಿತು ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಾವು ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹಸಿದು ತಿನ್ನುವುದು ಪ್ರಕೃತಿ, ಹಂಚಿ ತಿನ್ನುವುದು ಸಂಸ್ಕೃತಿ, ಹಸಿವಿಲ್ಲದೆ ತಿನ್ನುವುದು ವಿಕೃತಿ. ಅದರಿಂದ ಪ್ರಕೃತಿ ದೈವದತ್ತವಾಗಿ ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಸೌಲಭ್ಯಗಳನ್ನ ಅಗತ್ಯ ಮತ್ತು ಅವಶ್ಯಕವಾಗಿ ನಾವು ಬಳಸ್ಕೊಳ್ಬೇಕು. ಮತ್ತೆ ಅದನ್ನ ಮುಂದಿನ ಸಮಾಜಕ್ಕೆ ಮತ್ತು ಬೇರೆಯವರಿಗೂ ಹಕ್ಕನ್ನು ಕಸಿದ ರೀತಿಯಲ್ಲಿ ಅದನ್ನ ಮಾಲಿನ್ಯ ಮಾಡದಿಂದ ಹೋಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಸಹ ಇವತ್ತು ದೇಶಾದ್ಯಂತ ಆ ದಿನ ಆಚರಿಸ್ತಾರೆ. ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಲವಾರು ಕಾಯ್ದೆಗಳು ಅಸ್ತಿತ್ವದಲ್ಲಿ ಇವೆ. ಕೊನೆಯದಾಗಿ 1986ರಲ್ಲಿ ಈ ಒಂದು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಆ ಒಂದು ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕರಂತ ನಮ್ಮ ಕರ್ತವ್ಯಗಳು, ಹಕ್ಕುಗಳು ಹೀಗೆ ಸ್ಥಳೀಯ ಅಧಿಕಾರಿಗಳಾದಂಥ ನಗರಸಭೆ ಅಧಿಕಾರಿಗಳು, ಆಡಳಿತ ಮಂಡಳಿ ಇರಬಹುದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಪರವಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿರಬಹುದು, ಎಲ್ಲರಿಗೂ ಆ ಒಂದು ಕಾಯ್ದೆ ಅಡಿಯಲ್ಲಿ ಕೆಲವರು ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಆ ಹಕ್ಕು ಮತ್ತು ಜವಾಬ್ದಾರಿಗಳ ಉಲ್ಲಂಘನೆ ಆದಾಗ ಆ ಕಾಯ್ದೆ ಅಡಿಯಲ್ಲಿ ನಾವು ತಪ್ಪಿಸಾದಾಗ ಅದಕ್ಕೆ ಶಿಕ್ಷೆಯನ್ನು ಸಹ ನಾವು ಅನುಭವಿಸಬೇಕಾಗುತ್ತೆ. ಸಾಹೇಬರಾದಂತಹ ಗೌರವಾನ್ವಿತ ಫಣೀಂದ್ರ ಸಾಹೇಬರು ಆಗಮಿಸಿ ಈಗಾಗಲೇ ಹೋಗಿದ್ದಾರೆ. ಈಗ 2ನೇ ಬಾರಿಗೆ ನಮ್ಮ ಈ ಒಂದು ಬಡಾವಣೆಗೆ ನಮ್ಮ ಕನಕಪುರ ನ್ಯಾಯಾಲಯದ ಈ ಒಂದು ವೇದಿಕೆ ಇರತಕ್ಕಂಥ ನ್ಯಾಯಾಧೀಶರು ಡಿ ಲತಾ ದೇವಿ ಮೇಡಮ್ ಅವರು ಕೂಡ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಬಡಾವಣೆಗೆ ನ್ಯಾಯಾಧೀಶರುಗಳು ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಈಗ ಇಲ್ಲಿ ಒಂದು ನಮ್ಮದ ಒಂದು ಪುಣ್ಯನೇ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿಂದ ಮುಂದಕ್ಕೆ ಈ ಒಂದು ಬಡಾವಣೆಗೆ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಸಾಧ್ಯತೆ ಆಗುತ್ತೆ ಅಂತಾದ್ರೂ ನಾವು ಅನ್ಕೊಂಡಿದ್ದೀವಿ. ಸಾಹೇಬರ ಭಾಷಣದಲ್ಲಿ ನಮ್ಮ ಈ ಪರಿಸರ ಮತ್ತೆ ಸ್ವಚ್ಛತೆನ ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ವಿಚಾರ ಯಾವ ರೀತಿ ಅಂತಂದ್ರೆ ನಮ್ಮ ಮನೆಯ ಸ್ವಚ್ಛತೆನ ನಾವು ಹೇಗೆ ಮಾಡ್ಕೋತೀವಿ,
ನಮ್ಮ ಒಂದು ಬಟ್ಟೆಗಳನ್ನ ನಾವು ಹೇಗೆ ತೊಳ್ಕೊತೀವಿ, ಮತ್ತೆ ನಾವು ಸ್ನಾನ ಮಾಡಿ ನಾವು ಹೆಂಗೆ ನಾವು ಹಸನಾಗಿರ್ತೀವಿ, ಇದು ನಮ್ಮ ದಿನನಿತ್ಯದ ಆದ್ಯ ಕರ್ತವ್ಯ. ಅದೇ ರೀತಿ ನಮ್ಮ ಪರಿಸರನೂ ಕೂಡ ನಾವು ಕಾಪಾಡಬೇಕು. ಹೆಜ್ಜೆ ಹೆಜ್ಜೆಗೂ ಕಾನೂನಿದೆ, ಕಾನೂನಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ, ಕಾನೂನನ್ನು ಗೌರವಿಸಬೇಕು ಅನ್ನೋ ಒಂದು ವಿಚಾರನ ನಮ್ಮ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನ್ಯಾಯಾಧೀಶರು